ಮುಟ್ಟಿ ನೋಡಿ ನೀವು ಗುರ್ತಿಸಿ ಹೇಳ್ಬೇಕು. ಓಕೆ, ನಿಮ್ಗೆ ಕೈಗೆಲ್ಲ ಒಂದೊಂದು ವಸ್ತುಗಳನ್ನ ಕೊಡ್ತೀನಿ, ನೀವು ಅದು ಯಾವ ರೀತಿ ಇದೆ ಅನ್ನೋದನ್ನ ಮುಟ್ಟಿ ನೋಡಿ ಹೇಳ್ಬೇಕು. ನಿಮ್ಗೆ ಈಗ ಕಣ್ಣಿ ಕಟ್ಟಿದೆ ಅಲ್ವಾ, ಯಾವ್ದು ಅಂತ ಗೊತ್ತಾಗಲ್ಲ, ಬಟ್ ಮುಟ್ಟಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ. ಹಾ, ಈಗ ನಿಮ್ಗೆ ಎರಡು ಕೈನಲ್ಲಿ ಒಂದೊಂದು ವಸ್ತುನ ಕೊಟ್ಟಿದ್ದೀನಿ. ಒಂದು ಕೈನಲ್ಲಿ ಯಾವ ವಸ್ತು ಇದೆ ಹೇಳಿ? ಹಾ, ಏನಿದೆ? ಇನ್ನೊಂದು ಕೈನಲ್ಲಿ ಹತ್ತಿ. ಈಗ ಅದರಲ್ಲಿ ಒರಟಾಗಿರೋದು ಯಾವ್ದು, ಮೃದುವಾಗಿರೋದು ಯಾವ್ದು ಅಂತ ಹೇಳ್ಬೇಕು. ಕಲ್ಲು ಮೃದುವಾಗಿದೆಯಾ ಒರಟಾಗಿದೆಯಾ? ಮುಟ್ಟಿ ನೋಡಿ ಹೇಳ್ರಿ, ಮುಟ್ಟಿ ಸ್ಪರ್ಶ ಮಾಡ್ರಿ. ಒರಟಾಗಿರೋದು ಯಾವ್ದು? ಹಾ, ಮೃದುವಾಗಿರೋದು ತೋರಿಸ್ಬೇಕು. ಹಿಂಗೆ ಮೃದುವಾಗಿರೋದು ಯಾವ್ದು ತೋರಿಸಿ, ಹಿಂಗೆ ಮುಂದಕ್ಕೆ ಹತ್ತಿ ಇರೋದನ್ನ ಮುಂದಕ್ಕೆ ಚಾಚಬೇಕು. ಹತ್ತಿ ಹತ್ತಿ ಮೃದುವಾಗಿರೋದನ್ನ ಮುಂದಕ್ಕೆ ಚಾಚ್ರಿ. ಹಾ, ಹತ್ತಿ ಯಾವ ಕೈಗಿದೆ ನೋಡಿ, ಅದು ಮುಂದಕ್ಕೆ ಚಾಚ್ರಿ. ಮುಂದಕ್ಕೆ ಹಿಂಗೆ ಹತ್ತಿ ಇರೋದನ್ನ ಮುಂದಕ್ಕೆ ಚಾಚಿ ಮುಟ್ಟಿ ನೋಡ್ಬೇಕಲ್ವಾ. ಮುಟ್ಟಿ ನೋಡಿದಾಗ ಮೃದುವಾಗಿರೋದು ಯಾವ್ದು, ಯಾವ್ದು ಮೃದುವಾಗಿರೋದು? ಹಾ, ಒರಟಾಗಿರೋದು ಯಾವ್ದು? ಹಾ, ವೆರಿ ಗುಡ್. ಈಗ ಎರಡನ್ನೂ ಕೆಳಗಿಡ್ರಿ, ಇನ್ನೂ ಒಂದು ವಸ್ತುಗಳನ್ನ ಇಟ್ಕೊಡ್ತೀನಿ. ಇಡ್ರಿ ಎರಡು ಕೆಳಗೆ. ಹಾ, ಈಗ ಮತ್ತೊಂದು ವಸ್ತುಗಳನ್ನ ಕೊಟ್ಟಿದ್ದೀನಿ. ಒಂದ್ ಕೈನಲ್ಲಿ ಏನಿದೆ ಹೇಳಿ? ಫಸ್ಟ್ ಕೊಟ್ಟಲ್ಲ ಅದು ಏನದು? ಹಾ, ಎರಡನೇ ಸಾರಿ ಕೊಟ್ಟಿದ್ದೇನೆ ಹೇಳ್ರಿ, ಹಿಟ್ಟು. ಹಾ, ಇದ್ರಲ್ಲಿ ಮೃದುವಾಗಿರೋದು ಯಾವ್ದು? ಮುಂದೆ ತೋರಿಸ್ರಿ ಹಿಟ್ಟನ್ನ. ಹಿಟ್ಟನ್ನ ಮುಂದೆ ತೋರಿಸ್ರಿ. ಅದು ಮೃದುವಾಗಿದೆಯಾ ಒರಟಾಗಿದೆಯಾ? ಹಿಟ್ಟು ಹಿಟ್ಟು. ಹಾ, ಮರಳು ಮರಳು ಒರಟಾಗಿದೆಯಾ ಮೃದುವಾಗಿದೆಯಾ? ಮುಟ್ಟಿ ನೋಡ್ರಿ, ಮುಟ್ಟಿ ನೋಡ್ರಿ, ಕೈಗೆ ಹಾಕಿದ್ದೀನಲ್ಲ, ಹೆಂಗಿದೆ ಅದು? ಒರಟಾಗಿದೆಯಾ ಮೃದುವಾಗಿದೆಯಾ ಮರಳು? ಈಗ ಮರಳು ಯಾವ ರೀತಿ ಇದೆ? ಮುಟ್ಟಿ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಒರಟ ಮೃದುನ? ಒರಟು. ಹಿಟ್ಟು ಹಿಟ್ಟು ಮುಟ್ಟಿ ನೋಡಿದಾಗ ಏನ್ ಅನ್ಸುತ್ತೆ? ಮೃದು. ಗೊತ್ತಾಯ್ತಾ? ಈಗ ಮುಟ್ಟಿ ನೋಡಿದಾಗ ಮೃದುವಾಗಿರೋದು ಯಾವ್ದು, ಒರಟಾಗಿರೋದು ಯಾವ್ದು ಅಂತ ನಾವು ನೋಡಿ ಮುಟ್ಟಿ ನೋಡಿ ಹೇಳ್ಬಹುದು ಅಲ್ವಾ. ಹಾ ಚಿಲ್ಡ್ರನ್, ಈಗ ಮತ್ತೆ ಇನ್ನೊಂದು ವಸ್ತುಗಳನ್ನ ನಿಮ್ ಕೈಲಿ ಕೊಟ್ಟೆ. ಫಸ್ಟ್ ಗೆ ಕೊಟ್ಟಿದ್ ಯಾವ್ದು? ಎರಡನೇ ಸರಿ ಕೊಟ್ಟಿರೋದು ಯಾವ್ದು? ಹುಣಸೆ ಬೀಜ. ಅದು ನಿಮ್ಗೆ ಹೆಂಗೆ ಕಣ್ಣಿ ಕಟ್ಟಿದೀನಿ, ಆದ್ರೂ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಕ್ಕಿ ಹುಣಸೆ ಬೀಜ ಅದು ಅಂತ? ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ. ಈಗ ಮುಟ್ಟಿ ನೋಡಿದಾಗ ಅಕ್ಕಿ ಯಾವ್ದು ಅಂತ ಗೊತ್ತಾಗುತ್ತೆ. ನೀವು ಅಕ್ಕಿನ ಮುಂದೆ ಚಾಚ್ರಿ, ಯಾವ ಕೈಯಲ್ಲಿ ಅಕ್ಕಿ ಇಟ್ಕೊಂಡಿದ್ರೆ ಅಂತ ತೋರಿಸ್ರಿ. ಅಕ್ಕಿ ಅಕ್ಕಿ ತೋರಿಸ್ಬೇಕು. ಅಕ್ಕಿ ಯಾವ್ದು ಅದು? ಅಕ್ಕಿ. ಹಾ, ಈಗ ಹುಣಸೆ ಬೀಜ ಯಾವ್ದು ಮುಂದೆ ತೋರಿಸ್ರಿ. ಹಾ, ನಿಮಗೆ ಅದು ಕಣ್ಣಿಗೆ ಕಾಣಿಸ್ತಿಲ್ಲ, ಆದ್ರೆ ಮುಟ್ಟಿ ನೋಡಿದಾಗ ಯಾವ್ಯಾವ ಅಂತ ಗೊತ್ತಾಗುತ್ತೆ ಅಲ್ವಾ. ವೆರಿ ಗುಡ್. ಈಗ ಇನ್ನೊಂದು ವಸ್ತುಗಳನ್ನ ಕೊಡ್ತೀನಿ. ಹಾ ಮಕ್ಕಳೇ, ಈಗ ಕೆಲವರಿಗೆ ಮೃದುವಾಗಿರೋ ವಸ್ತು ಕೊಟ್ಟಿದ್ದೀನಿ, ಕೆಲವರಿಗೆ ಒರಟಾಗಿರೋ ವಸ್ತು ಕೊಟ್ಟಿದ್ದೀನಿ. ಈಗ ಮೃದುವಾಗಿರೋ ವಸ್ತು ಯಾರ ಹತ್ರ ಇದೆ ಅಂತ ಹೇಳಿ. ಹಾ, ಮೃದುವಾಗಿರೋ ಅಂತ ವಸ್ತು ಯಾರ ಕೈಯಲ್ಲಿ ಇದೆಯಪ್ಪ? ಮುಂದೆ ಚಾಚ್ರಿ. ಮೃದುವಾಗಿರೋದು ಗ್ರಹಿತ, ನಿನ್ ಕೈಯಲ್ಲಿರೋ ಮೃದುವಾಗಿದೆಯಾ? ಮುಟ್ಟಿ ನೋಡು, ಮೃದುವಾಗಿದೆಯಾ ಅದು? ಹಾ, ಮತ್ತೆ ಮೃದುವಾಗಿರೋದು ಯಾರ ಹತ್ರ ಐತೆ ಹೇಳ್ರಿ, ಏನದು ಅಂತ? ಅದನ್ನೇ ಹೇಳ್ರಿ, ಏನದು ಮೃದುವಾಗಿರೋದು? ಬಾಲೂನ್. ವೆರಿ ಗುಡ್. ಒರಟಾಗಿರೋದು ಯಾರು? ನೀವು ಹಿಂದೂ ತಗೊಳ್ಳಿ, ನೀವು ಮೃದುವಾಗಿರೋದು. ಒರಟಾಗಿರೋದು ಯಾರ ಕೈಲಿದೆ ತೋರಿಸಿ, ಮುಂದೆ ಚಾಚ್ರಿ. ಹಾ, ವೆರಿ ಗುಡ್. ಅದು ಒರಟಾಗಿದೆ ಅಲ್ವಾ. ಎಲ್ಲ ವಸ್ತುಗಳನ್ನೆಲ್ಲ ಅಲ್ಲೇ ಇಡ್ರಿ. ಈಗ ಇನ್ನೊಂದು ಚಿಕ್ಕದಿದೆ ನೋಡಿದು, ಏನಿದೆ? ಹಿಂಗಿದೆ ಸ್ಪರ್ಶ ಮಾಡಿದಾಗ. ಹಾ, ನೀನು ಹಾ ನೀನ್ ಬಿಟ್ಟಪ್ಪ ಹೇಳ. ಮಿಥುನ, ಮುಟ್ಟಿ ನೋಡು. ತಣ್ಣೀರು. ಈಗ ಮುಟ್ಟಿ ನೋಡು, ಹೇಳು, ಜೋರಾಗಿ ಹೇಳ್ಬೇಕು. ಮುಟ್ಟಿ ನೋಡು, ಸರಿ ಬಿಟ್ಟು. ಹಾ ಹಾ, ಮತ್ತೆ ತಣ್ಣೀರು ಅಂತೀಯಾ? ಹಾ, ಜೋರ ಮುಟ್ಟಿ ಹೇಳು. ತಣ್ಣೀರವು. ಇದು ಇದು ಮುಟ್ಟು. ಇದು ಇದೇನಿದು? ಏನಿರಪ್ಪ ಇದು? ತಣ್ಣೀರ ಬಿಸಿನೀರದು? ಮತ್ತಿದು ಅಲ್ಲಿ ಸ್ಪರ್ಶ ಗೊತ್ತಾಗ್ತಿಲ್ಲ, ಎರಡನ್ನೂ ತಣ್ಣೀರು ತಣ್ಣೀರು ಅಂತ ಹೇಳ್ತಾ ಇದ್ದಾಳೆ. ಶಾರ್ವಿಕಾ ನೋಡಿದು, ಜೋರಾಗಿ ಹೇಳು. ಧ್ರುವ ಮುಟ್ಟಿದನ? ಇದು 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 ವೆರಿ ಗುಡ್. ಶಹಾನ್, ನೀನು ಮುಟ್ಟು ನೋಡಿ ಹೇಳು. ಜೋರಾಗಿ ಹೇಳ್ಬೇಕು. ಈ ಕಡೆ ಮುಟ್ಟು ಮುಟ್ಟು.
ವೆರಿ ಗುಡ್. ಈಗ ನೋಡ್ರಿ, ನೀವು ಕಣ್ ಕಾಣಿಸಿಲ್ಲ ಅಂದ್ರೂ ಮುಟ್ಟಿ ನೋಡಿ ತಣ್ಣೀರು ಬಿಸಿನೀರು ಹೇಳಿದ್ರಲ್ವಾ, ಇದು ನಮ್ಗೆ ಹೆಂಗ್ ಗೊತ್ತಾಗುತ್ತಪ್ಪ ಅಂದ್ರೆ ಸ್ಪರ್ಶ ಜ್ಞಾನದಿಂದ ಗೊತ್ತಾಗುತ್ತೆ. ಅದನ್ನೇ ನಾವು ಸ್ಪರ್ಶ ಅಂತ ಕರಿತೀವಿ. ಈ ರೀತಿ ಮುಟ್ಟಿ ನೋಡೋದ್ರಿಂದ ಮೃದುವಾಗಿ ಯಾವ್ದಿದೆ, ಒರಟಾಗಿ ಯಾವ್ದಿದೆ, ಬಿಸಿನೀರ್ ಯಾವ್ದು, ತಣ್ಣೀರ್ ಯಾವ್ದು, ಇದೆಲ್ಲ ನಮ್ಗೆ ಮುಟ್ಟಿ ನೋಡೋದ್ರಿಂದ ಗೊತ್ತಾಗುತ್ತೆ. ಸ್ಪರ್ಶದ ಬಗ್ಗೆ ಎಲ್ಲ ತಿಳ್ಕೊಂಡ್ರಲ್ವಾ?